ತುಂಬ ಜನ ಒಟ್ಟಿಗೆ ಕೂತ್ಕೊಂಡಿದ್ದಾಗ ಒಂದಿಬ್ಬರು ಮಾತ್ರ ಸೊಳ್ಳೆಯನ್ನು ಹೊಡಿತಾ ಇದ್ದಾರೆ ಕೈಗೆ ಕಾಲಿಗೆ. ಮತ್ತು ಹೇಳ್ತಾರೆ ನಮಗೆ ಮಾತ್ರ ಯಾಕೆ ಸೊಳ್ಳೆ ಜಾಸ್ತಿ ಕಡಿತಾ ಇದೆ ಅಂತ. ತಮಗೆಲ್ಲ ಗೊತ್ತಿರ್ಬೋದು, ನಿಮ್ಮ ಮನೇಲಿ ಇರ್ಬೋದು, ಕೆಲವರಿಗೆ ಸೊಳ್ಳೆ ಕಡಿತ ಜಾಸ್ತಿ ಕಂಪೇರ್ ಮಾಡಿದಾಗ, ಬೇರೆಯವರನ್ನು ಕಂಪೇರ್ ಮಾಡಿದಾಗ ಅವರಿಗೆ ಸೊಳ್ಳೆ ಕಡಿತ ಜಾಸ್ತಿ. ಯಾಕೆ ಸೊಳ್ಳೆ ಕಡಿತದೆ, ಯಾವ ಸೊಳ್ಳೆ ಕಡಿತದೆ, ಯಾವುದು ಕಡಿಯುವುದಿಲ್ಲ ಅಂತ ನಾವು ನೋಡೋಣ. ವೈಜ್ಞಾನಿಕ ಭಾಷೆಯಲ್ಲಿ ಸೊಳ್ಳೆಯನ್ನು ವೆಕ್ಟರ್ಸ್ ಅಥವಾ ರೋಗವಾಹಕಗಳು ಅಂತ ಹೇಳ್ತಾರೆ. ಅದರಲ್ಲಿ ಗಂಡು ಸೊಳ್ಳೆ ಮತ್ತು ಹೆಣ್ಣು ಸೊಳ್ಳೆ ಎರಡು ವಿಧ ಇದೆ. ಇದರಲ್ಲಿ ಸ್ತ್ರೀ ಜಾತಿ ಅಥವಾ ಹೆಣ್ಣು ಸೊಳ್ಳೆ ಮಾತ್ರ ಮನುಷ್ಯನ ರಕ್ತವನ್ನು ಹೀರುತ್ತೆ. ಮನುಷ್ಯ ಮಾತ್ರ ಅಲ್ಲ, ಎಲ್ಲ ಪ್ರಾಣಿ ಬೇರೆ ರಕ್ತಗಳನ್ನು ಹೀರುತ್ತೆ. ಕಾರಣ ಕೂಡ ಇದೆ ಅದಕ್ಕೆ, ಒಳ್ಳೆಯ ಕಾರಣ ಅದಕ್ಕೆ. ಯಾಕಂತ ಹೇಳಿದ್ರೆ ತನ್ನ ಸಂತಾನೋತ್ಪತ್ತಿ ಮಾಡಬೇಕಾದ್ರೆ ತನ್ನ ಭ್ರೂಣಕ್ಕೆ ಪ್ರೋಟೀನ್ ಬೇಕಾದ್ರೆ ಅದು ಸಸ್ಯಗಳಿಂದ ಪಡೀಲಿಕ್ಕೆ ಆಗುದಿಲ್ಲ. ಅದಕ್ಕೋಸ್ಕರ ಅದು ಮನುಷ್ಯನ ರಕ್ತವನ್ನು ಹೀರುತ್ತೆ. ಆದ್ರಿಂದ ಹೆಣ್ಣು ಸೊಳ್ಳೆ ಮಾತ್ರ ಮನುಷ್ಯನ ರಕ್ತವನ್ನು ಹೀರುತ್ತೆ. ಸಾಮಾನ್ಯವಾಗಿ ಎಲ್ಲಾ ವಿಧದ ಸೊಳ್ಳೆಗಳು ಈ ಫ್ಲವರ್ ನೆಕ್ಟರ್ಸ್ ಅಥವಾ ಹೂವಿನ ಮಕರಂದವನ್ನು ಹೀರಿ ಜೀವನವನ್ನು ನಡೆಸ್ತವೆ, ಗಂಡು ಸೊಳ್ಳೆಗಳು. ಆದರೆ ಹೆಣ್ಣು ಸೊಳ್ಳೆ ಹೂವಿನ ಮಕರಂದವನ್ನು ಹೀರುತ್ತೆ ಮತ್ತೆ ಮನುಷ್ಯ ಪ್ರಾಣಿಗಳ ರಕ್ತವನ್ನು ಕೂಡ ಹೀರುತ್ತೆ. ಅದು ಹೇಗೆ ವೆಕ್ಟರ್ಸ್ ಅಥವಾ ಈ ರೋಗವಾಹಕಗಳು ಹೇಗೆ ಆಗ್ತವೆ ಅಂತ ಹೇಳಿದ್ರೆ, ಅದು ತನ್ನ ಸಂತಾನೋತ್ಪತ್ತಿಗೋಸ್ಕರ ತನ್ನ ಮುಖದಲ್ಲಿರುವಂತಹ ಬಹು ಸೂಜಿ ತರ ಇರುವಂತಹ ಒಂದು ನೀಡಲ್ ಅನ್ನ ಮನುಷ್ಯನ ಚರ್ಮಕ್ಕೆ ಅದು ತಾಗಿಸಿದಾಗ ಒಳಗೆ ಹೋಗುತ್ತೆ, ತನ್ನ ಲಾಲಾಸ್ರಾವವನ್ನು ಹೊರಗೆ ಬಿಡುತ್ತೆ. ಆವಾಗ ಅದಕ್ಕೆ ರಕ್ತವನ್ನು ಹೀರ್ಲಿಕ್ಕೆ ಬಹಳಷ್ಟು ಸುಲಭವಾಗುತ್ತೆ. ಆವಾಗ ರಕ್ತವನ್ನ ಹೀರಿ 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 ತನಗೆ ಬೇಕಾದ ಪ್ರೋಟೀನ್ ಅನ್ನು ಪಡ್ಕೊಳ್ಳುತ್ತೆ. ಆದರೆ ಮನುಷ್ಯ ಅಲ್ಲಿ ಬಿಟ್ಟಿರುವಂತಹ ಲಾಲಾಸ್ರಾವದಿಂದ ಮನುಷ್ಯನ ಇಮ್ಯೂನ್ ಸಿಸ್ಟಮ್ ಅಥವಾ ರೋಗ ನಿರೋಧಕ ಶಕ್ತಿ ಏನ್ ಮಾಡುತ್ತೆ, ಅಲ್ಲಿ ಒಂದು ಕೆಮಿಕಲ್ ಅನ್ನ, ಹಿಸ್ಟಮಿನ್ ಅನ್ನೋ ಕೆಮಿಕಲ್ ಅನ್ನ ಅಲ್ಲಿಗೆ ಕಳಿಸುತ್ತೆ. ಆವಾಗ ಆಟೋಮ್ಯಾಟಿಕಲಿ ಮನುಷ್ಯನ ಸೊಳ್ಳೆ ಕಡದ ಜಾಗದಲ್ಲಿ ಬಂಪ್ಸ್ ಅಥವಾ ಸಣ್ಣ ಗುಳ್ಳೆ ಬರುತ್ತೆ, ಕೆಂಪಾಗುತ್ತೆ, ತುರಿಕೆ ಆಗುತ್ತೆ, ಅಲ್ಲೊಂದು ಸಣ್ಣ ಯುದ್ಧ ಆಗುತ್ತೆ. ಅದರಿಂದ ಅದನ್ನ ಜೋರಾಗಿ ಇವರು ಯಾರು ಸೊಳ್ಳೆ ಕಡ್ದವನು ಅದನ್ನ ಕಡಿತ ಮಾಡ್ತಾ ಹೋದ್ರೆ, ತುರಿಕೆ ಮಾಡ್ತಾ ಹೋದ್ರೆ ಅದು ಇನ್ನೂ ದೊಡ್ಡದಾಗುತ್ತೆ, ಇನ್ಫೆಕ್ಷನ್ಗೆ ಕಾರಣವಾಗುತ್ತೆ. ಅದರಿಂದ ಸೊಳ್ಳೆ ಪಾಪ ತನ್ನ ಸಂತಾನಾಭಿವೃದ್ಧಿಗೋಸ್ಕರ ಮನುಷ್ಯನ ರಕ್ತವನ್ನು ಹೀರುತ್ತೆ. ಆದರೆ ಮನುಷ್ಯನಿಗೆ ಅದರಿಂದ ತುಂಬಾ ಕಿರಿಕಿರಿ ಆಗುತ್ತೆ. ಇಲ್ಲಿ ಪ್ರಮುಖ ವಿಚಾರ ಏನು ಅಂತ ಹೇಳಿದ್ರೆ, ಯಾಕೆ ಕೆಲವರಿಗೆ ಮಾತ್ರ ಸೊಳ್ಳೆ ಯಾಕೆ ಜಾಸ್ತಿ ಕಡಿಯುತ್ತೆ ಅಂತ ಹೇಳಿದ್ರೆ, ಈ ಸೊಳ್ಳೆಗಳು ಕೆಲವು ಸ್ವೇದದ ಅಥವಾ ಸ್ವೆಟಿಂಗ್ ಅದರ ಒಂದು ಪರಿಮಳಕ್ಕೆ ಮಾತ್ರ ಅಟ್ರಾಕ್ಟ್ ಆಗ್ತವೆ, ಮತ್ತೆ ಕೆಲವು ಬಾಡಿ ಟೆಂಪರೇಚರ್ಗೆ ಮಾತ್ರ ಅಟ್ರಾಕ್ಟ್ ಆಗ್ತವೆ. ಯಾರಿಗೆ ಸೊಳ್ಳೆ ಜಾಸ್ತಿ ಕಡಿತದ ಅವರ ಬಾಡಿ ಟೆಂಪರೇಚರ್ ಬೇರೆಯವರಿಗಿಂತ ಸ್ವಲ್ಪ ವಿಭಿನ್ನವಾಗಿರುತ್ತೆ. ಅಷ್ಟು ಸಣ್ಣ ಒಂದು ಕೀಟಕ್ಕೆ ಆ ಟೆಂಪರೇಚರ್ ಕೂಡ ಬೇರೆ ಬೇರೆ ಟೆಂಪರೇಚರ್ ಕೂಡ ರಕ್ತವನ್ನು ಹೀರ್ಲಿಕ್ಕೆ ಒಂದು ಸಹಕಾರಿಯಾಗುತ್ತೆ. ಅದರಿಂದ ಒಂದು ಪರ್ಟಿಕ್ಯುಲರ್ ಟೆಂಪರೇಚರ್ ನಲ್ಲಿ ಅಥವಾ ಯಾರು ಹೆಚ್ಚು ಕಪ್ಪು ಅಥವಾ ಡಾರ್ಕ್ ಬ್ರೌನ್ ವಸ್ತ್ರವನ್ನು ಧರಿಸ್ತಾರೆ ಅವರಿಗೆ ಜಾಸ್ತಿ ಸೊಳ್ಳೆ ಕಡಿಯುತ್ತೆ. ತಾವೆಲ್ಲ ನೋಡಿರ್ಬೋದು, ಆ ಸೊಳ್ಳೆ ಸಾಮಾನ್ಯವಾಗಿ ಒಂದು ಕಪ್ಪು ಬಟ್ಟೆಯನ್ನಾಗ್ಲಿ ಅಥವಾ ಬಿಳಿ ಬಟ್ಟೆಯನ್ನ ಈಗ ಒಂದು ಮೂಲೆಯಲ್ಲಿದ್ದ ಬಟ್ಟೆಯನ್ನ ಹೀಗೆ ಅಲುಗಾಡಿಸಿದಾಗ ಈ ಸೊಳ್ಳೆಗಳೆಲ್ಲ ಕಪ್ಪು ಬಟ್ಟೆಯಲ್ಲೇ ಜಾಸ್ತಿ ಇರುತ್ತೆ. ಅದು ಅಡಗಿಕೊಳ್ಳಿಕ್ಕೆ ಒಂದು ಸಾಧನ ಇರಬಹುದು, ಆದ್ರೆ ಸಾಮಾನ್ಯವಾಗಿ ಸ್ವಲ್ಪ ಡಾರ್ಕ್ ಸ್ಪೇಸ್ ನಲ್ಲಿ ಅವು ಇರ್ತವೆ. ನಿಂತ ನೀರಿರುವಂತಹ ಒಂದು ಜಾಗದಲ್ಲಿ ಸೊಳ್ಳೆಗಳ ಉತ್ಪತ್ತಿ ಜಾಸ್ತಿ ಆಗೋದ್ರಿಂದ ಅದರ ಸಮೀಪ ವಾಸಿಸುವವರಿಗೆ, ಅದರ ಸಮೀಪ ತುಂಬಾ ಹೊತ್ತು ಒಂದೇ ಪೋಸ್ಟರಲ್ಲಿ ಕುಳಿತುಕೊಳ್ಳುವವರಿಗೆ, ಮಲಗುವವರಿಗೆ ಸೊಳ್ಳೆ ಕಡಿತ ಜಾಸ್ತಿ ಆಗುತ್ತೆ. ಸೊಳ್ಳೆಗಳು ಕೂಡ ಬಹಳಷ್ಟು ಬುದ್ಧಿವಂತವಾಗಿರ್ತವೆ. ನಮ್ಮ ಮುಖದ ಹತ್ರ ಜಾಸ್ತಿ ಸೊಳ್ಳೆಗಳು ಬರುವುದಿಲ್ಲ, ಕಾಲು ಅಥವಾ ಎಕ್ಸ್ಟ್ರಿಮಿಟೀಸ್ ನಮ್ಮ ಶರೀರದ ದೂರದ ಭಾಗಗಳಿಗೆ ಜಾಸ್ತಿ ಸೊಳ್ಳೆ ಕಡಿತದೆ. ಕೆಲವರ ರಕ್ತದ ಟೇಸ್ಟ್ ಕೂಡ ಹಾಗೆ ಸೊಳ್ಳೆಗೆ ಬಹಳ ಪ್ರಿಯವಾಗಿರುತ್ತೆ. ಅದರಿಂದ ಅವರನ್ನ ಒಮ್ಮೆ ಕಚ್ಚಿದ್ರೆ ಬಿಡುವುದಿಲ್ಲ. ಆ ರೀತಿ ಕೂಡ ಸೊಳ್ಳೆಗಳು ಕೂಡ ಬಹಳಷ್ಟು ಬುದ್ಧಿವಂತವಾಗಿರ್ತವೆ. ಸೊಳ್ಳೆಗಳು ರೋಗವಾಹಕವಾಗಿದ್ದಾವೆ, ಆದರೆ ಸಾಮಾನ್ಯವಾಗಿ ಡೆಂಗ್ಯೂ, ಝೀಕಾ, ಮಲೇರಿಯಾ, ಫೈಲೇರಿಯಾ ಮತ್ತೆ ಚಿಕುನ್ಗುನ್ಯಾ ಈಗ ಹಲವಾರು ಈ ರೋಗಗಳು ಸೊಳ್ಳೆಗಳು ಒಂದು ಪ್ರಾಣಿಯಿಂದ ಇನ್ನೊಂದು ಪ್ರಾಣಿಗೆ ಅಥವಾ ಮನುಷ್ಯನಿಗೆ ವಾಹಕಗಳಾಗಿರ್ತವೆ. ತಾನು ರಕ್ತವನ್ನು ಹೀರಬೇಕಾದ್ರೆ ತನ್ನ ಸಲೈವದಲ್ಲಿರುವಂತಹ ಇದರ ಅಂಶವನ್ನ ರಕ್ತಕ್ಕೆ ಬಿಟ್ಟ ಕೂಡಲೇ ಇಲ್ಲಿ ಮನುಷ್ಯನ ರಕ್ತದಲ್ಲಿ ಅಥವಾ ಪ್ರಾಣಿಗಳ ರಕ್ತದಲ್ಲಿ ಅದು ಬೆಳವಣಿಗೆಗೊಂಡು ರೋಗವಾಗಿ ಮಾರ್ಪಡುತ್ತದೆ. ಅದರಿಂದ ಸೊಳ್ಳೆಗಳನ್ನ ಕಡಿಯೋದನ್ನ ನಾವು ನಿಲ್ಲಿಸಲಿಕ್ಕೆ ಹೇಗೂ ಆಗುದಿಲ್ಲ. ಆದ್ರೆ ಯಾವ ರೀತಿ ಅವಾಯ್ಡ್ ಮಾಡ್ಬೋದು ಅಂತ ನಮ್ಗೆಲ್ಲರಿಗೂ ಗೊತ್ತಿದೆ. ಸಿಂಪಲ್ ಆಗಿ ಲೋಳೆ ಸರ ಅಥವಾ ಅಲೆವೆರಾ ಅದರ ಜೆಲ್ ಅನ್ನ ಮೈಗೆ ಹಚ್ಚಿ ರಾತ್ರಿ ಅಥವಾ ಎಲ್ಲಾದ್ರೂ ನಾವು ಫಿಲ್ಮ್ ಥಿಯೇಟರ್ ಅಲ್ಲಿ ಅಥವಾ ಒಂದೇ ಜಾಗದಲ್ಲಿ ಕುತ್ಕೊಳ್ಬೇಕಾದ್ರೆ ಡಾರ್ಕ್ ಸ್ಪೇಸ್ ನಲ್ಲಿ ಸೊಳ್ಳೆಗಳು ಜಾಸ್ತಿ ಇರ್ತವೆ, ಬೆಳಕಿಗೆ ಜಾಸ್ತಿ ಬರೋದಿಲ್ಲ. ನಮ್ಗೆಲ್ಲ ಗೊತ್ತಿದೆ, ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮಾಡಬೇಕಾದ್ರೆ ನಿಂತ ನೀರು ತುಂಬಾ ಉಪಯೋಗ ಆಗುತ್ತೆ. ಆ ನಿಂತ ನೀರಿನಲ್ಲಿ ಯಾವತ್ತೂ ಕೂಡ ಈ ಸೊಳ್ಳೆಗಳು ತನ್ನ ಮರಿ ಮೊಟ್ಟೆಗಳನ್ನು ಇಡ್ತದೆ. ಅದರಿಂದ ಅಂತ ನೀರನ್ನ ಸ್ವಲ್ಪ ಹೀರದಾಗೆ ನೋಡ್ಕೊಳ್ಬೇಕು.
ಮಾಡಬೇಕು. ಮತ್ತು ಟೆರೆಸ್ನ ಮೇಲೆ ಮಳೆಗಾಲ ಆದಮೇಲೆ ಅಥವಾ ಬೇರೆ ಬೇರೆ ರಸ್ತೆಯ ಹೊಂಡಗಳಲ್ಲಿ ಕೂಡ ಎಲ್ಲಿ ಜಾಸ್ತಿ ಮನುಷ್ಯರ ಮೂವ್ಮೆಂಟ್ ಇರುವೋ ಅಥವಾ ತೋಡಿನಲ್ಲಿ ಕೂಡ ನೀರು ನಿಂತಲ್ಲಿ ಮೊಟ್ಟೆ ಇಟ್ಟು ತನ್ನ ಸಂತಾನೋತ್ಪತ್ತಿ ಮಾಡುತ್ತೆ. ಸಂಜೆ ಹೊತ್ತಿನಲ್ಲಿ ಸಾಧಾರಣ 4-5 ಗಂಟೆ ನಂತರ ಬಾಗಿಲುಗಳನ್ನು ಬಂದ್ ಮಾಡಿ ಅಥವಾ ಸೊಳ್ಳೆಯ ನೆಟ್ಟೆಗಳನ್ನು ಡೋರಿಗೆ ಉಪಯೋಗಿಸಿ ಸೊಳ್ಳೆಗಳು ಒಳಗೆ ಬರುವ ಸಮಯ ಅದು ಸಂಜೆ 7 ಗಂಟೆಯ ಒಳಗೆ ಸೊಳ್ಳೆ ಒಳಗೆ ಬರುತ್ತೆ. ಅಂಥ ಸಮಯವನ್ನು ಸ್ವಲ್ಪ ಜಾಗರೂಕತೆ ನೀಡಬೇಕು. ಮನೆಯಲ್ಲಿ ನಾವು ಅಗ್ನಿಹೋತ್ರ ಮಾಡಿದರೆ ಅದರಷ್ಟು ದೊಡ್ಡ ಒಂದು ಸಮಸ್ಯೆ ಪರಿಹಾರ ಬೇರೆ ಯಾವುದೂ ಇಲ್ಲ. ಮತ್ತು ಕರ್ಪೂರದ ಪರಿಮಳಕ್ಕೆ ಸೊಳ್ಳೆಗಳು ಹತ್ತಿರ ಬರೋದಿಲ್ಲ. ಸಣ್ಣ ಸಣ್ಣ ಮಕ್ಕಳಿಗೆ ಪಚ್ಚೆ ಕರ್ಪೂರವನ್ನು ಸ್ವಲ್ಪ ಸಣ್ಣ ಪಚ್ಚೆ ಕರ್ಪೂರನ ಪುಡಿ ಮಾಡಿ ಅದಕ್ಕೆ ಶುದ್ಧ ತೆಂಗಿನ ಎಣ್ಣೆಯನ್ನು ಮಿಕ್ಸ್ ಮಾಡಿ ಒಂದು ಮೈಗೆ ಹಚ್ಚಿದ್ರೆ ಶರೀರದ ಕಾಂತಿಗೂ ಉತ್ತಮ, ಸೊಳ್ಳೆಗಳು ಕೂಡ ಹತ್ತಿರ ಬರೋದಿಲ್ಲ. ಸಾಮಾನ್ಯವಾಗಿ ಆಲ್ಕೋಹಾಲಿಕ್ ಇದ್ದವರಿಗೆ ಸೊಳ್ಳೆ ಜಾಸ್ತಿ ಕಡಿತದೆ ಅಂತ ಕೂಡ ವೈಜ್ಞಾನಿಕವಾಗಿ ಕೂಡ ಗೊತ್ತಾಗಿದೆ. ಆಲ್ಕೋಹಾಲಿಕ್ ಏನೋ ಬೆವರಿನ ಸ್ವೇದದಲ್ಲಿ ಇರುವಂತಹ ಪರಿಮಳಕ್ಕೆ ಸೊಳ್ಳೆ ಅಟ್ರಾಕ್ಟ್ ಆಗುತ್ತಿರಬೇಕು. ಎಳ್ಳೆಣ್ಣೆಯ ದೀಪ ಹಚ್ಚೋದ್ರಲ್ಲಿ ಕೂಡ ಬಹಳಷ್ಟು ವಿಜ್ಞಾನ ಇದೆ ಅಂತ ಹಲವಾರು ವಿಡಿಯೋಗಳಲ್ಲಿ ನಾವು ಕೂಡ ಹೇಳಿದ್ದೇವೆ. ಬೇರೆ ಬೇರೆ ನಮ್ಮ ವಿಜ್ಞಾನಗಳಲ್ಲಿ ಕೂಡ ಅದನ್ನು ಹೇಳಲ್ಪಟ್ಟಿದೆ. ಅದರಿಂದ ಸಾಮಾನ್ಯವಾಗಿ ಸೊಳ್ಳೆ ಉತ್ಪತ್ತಿ ಆಗದೆ ನೋಡುವಂಥದ್ದು ಬಹಳಷ್ಟು ಮುಖ್ಯ. ಆದರೆ ಬಂದ ರೋಗವನ್ನು ಪರಿಹಾರ ಮಾಡೋದಕ್ಕಿಂತ ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್. ಅದರಿಂದ ಎಲ್ಲರೂ ಕೂಡ ಸೊಳ್ಳೆಯ ಒಂದು ಕಡಿತದಿಂದ ಪಾರಾಗಲಿಕ್ಕೆ ಹಲವಾರು ಬೇರೆ ಬೇರೆ ಉಪಾಯಗಳನ್ನು ಮಾಡ್ತಾರೆ. ಎಲ್ಲರಿಗೂ ಧನ್ಯವಾದಗಳು.